ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಇವತ್ತು ಪದ್ಮನಾಭನಗರದ ದೇವೇಗೌಡರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಪದ್ಮನಾಭನಗರದ ನಿವಾಸದಿಂದ 11:05 ಹಾಸನದ ಹೊಳೆನರಸೀಪುರ ಕಡೆ ಅಂತಿಮ ದರ್ಶನ ಸಾಗುತ್ತೆ. 11 ಗಂಟೆವರೆಗೂ ಅವಕಾಶ ಇರೋದ್ರಿಂದ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಹೀಗಾಗಿ ಅನೇಕ ಗಣ್ಯರು ಪದ್ಮನಾಭನಗರದ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ, ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಅದರಲ್ಲೂ ಸಾಕಷ್ಟು ನೋವಿನ ಇದರಲ್ಲಿದ್ದೀರಿ ಸರ್, ನಮಗೂ ಮಾತನಾಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಇವತ್ತು ನಿಮ್ಮ ನಿಂತ್ಕೊಂಡು ಈ ಕೆಲಸ ಕಾರ್ಯಕ್ಕೆಲ್ಲ ಮುಂದಾಗಿದ್ದೀರಿ ಸರ್. ತಾಯಿ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ನನ್ನ ತಾಯಿ ದೇವತೆ ಕಳ್ಕೊಂಬಿಟ್ಟೆ ಸರ್. ದೇವತೆ ನನಗಿಲ್ಲ, ಆಯ್ತಾ ಇಲ್ಲ ಸರ್. ಯಾವಾಗ ಸರ್ ತಾಯಿ ಜೊತೆ ನೀವು ಮಾತಾಡಿದ್ದು? ಶನಿವಾರ ತಿಂದ ಬಂದು ಮಾತಾಡಿ ಬಾರೋರೆ ಅಂದರು. ಮೊನ್ನೆಲ್ಲ ಚೆನ್ನಾಗಿದ್ರು, ಮಂಗಳವಾರನೂ ಚೆನ್ನಾಗಿದ್ರು. ನನ್ನ ಹೆಂಡತಿ ದಿನ ಅಂತಿಮ ವಿಧಿವಿಧಾನಗಳನ್ನು ಸರ್ ಮಾಡ್ತಾ ಇದ್ದೀರಿ ಸರ್? ನಾಳೆ 12 ಗಂಟೆಯಿಂದ ಈ ಲಾರಿಗಳು ಇವೆಲ್ಲ ತುಂಬಿಕೊಳ್ಸಪ್ಪ ನೀವು. ಈ ತೆಂಗಿನ ಎಲ್ಲ ತುಂಬಿಕೊಳ್ಸಪ್ಪ. ಹಾಂ, ಎಷ್ಟೊತ್ತಿಗೆ ಸರ್ ಬೆಂಗಳೂರಿನ ಬರೋದು? ಎಷ್ಟೊತ್ತಿಗೆ ಬರ್ತಾರೆ? ಸಾಯಂಕಾಲ 6 ಗಂಟೆ 7 ಗಂಟೆ ಆಯಿತು ಸರ್. ಇದಿಷ್ಟು ಮಾಜಿ ಸಚಿವ ಎಚ್.ಡಿ. ರೇವಣ್ಣರವರು ಹೇಳುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.